ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ನಾನಿವತ್ತು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಬೇಕಾಗಿರೋ ಸಿಲೆಬಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಾವು ಮಾಡ್ತಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲ್ಯಾಂಡ್ ಸರ್ವೇಯರ್ ಸಿಲೆಬಸ್ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ, ಅಂದರೆ ಕಂಪಲ್ಸರಿ ಕನ್ನಡ 150 ಮಾರ್ಕ್ಸಿಗಿರುತ್ತೆ. ನೀವು ಅದರಲ್ಲಿ ಮಿನಿಮಮ್ 50 ಮಾರ್ಕ್ಸ್ ತೊಗೊಬೇಕು, ಅದು ಎಲಿಜಿಬಲ್ ಆಗಬೇಕು ಅಂತಂದರೆ, ಓಕೆನಾ? ಅದೇ ಕೊಟ್ಟಿದ್ದಾರೆ ಇಲ್ಲಿ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021ರ ಉಪನಿಯಮ 7ರ ಅನ್ವಯ ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯು ಕಡ್ಡಾಯವಾಗಿರುತ್ತೆ. ನೋಡಿದ್ರೆ ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದ ಹೊರತು ಬೇರೆ ಎಕ್ಸಾಮ್ಗೆ, ನೆಕ್ಸ್ಟ್ ಎಕ್ಸಾಮ್ಗೆ ಆಯ್ಕೆ ಆಗಲ್ಲ, ಅರ್ಹರಾಗಲ್ಲ ಅಂತ ಹೇಳ್ತಿದ್ರೆ. ಸೊ ನೀವು ಅದರಲ್ಲಿ 50 ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ಎಕ್ಸಾಮ್ನ ಬರಿಬೋದು. ಈಗ ಆಲ್ರೆಡಿ ಎಕ್ಸಾಮ್ ಬರೆದು ಪಾಸ್ ಆಗಿರ್ತೀರಲ್ವಾ, ನೋಡಿ. ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಅಡಿ ಕರ್ನಾಟಕ ಲೋಕಸೇವಾ ಆಯೋಗವು ದಿನಾಂಕ 29/11/2022 ಅಥವಾ ನಂತರ, ಅದಾದಮೇಲೆ ಎಕ್ಸಾಮ್ ಮಾಡಿದ್ರಲ್ಲ KPSC ಅವರು, ಅದರಲ್ಲಿ ಯಾರು ಕ್ಲಿಯರ್ ಆಗಿದೆ ಕಂಪಲ್ಸರಿ ಕನ್ನಡ, ಅವರು ಬರೆಯೋ ನೆಸೆಸಿಟಿ ಇಲ್ಲ, ಅದನ್ನೇ ಅವರು ಕನ್ಸಿಡರ್ ಮಾಡ್ತಾರೆ. ನಿಮಗೂ ಇನ್ನೂ ಏನಾದರೂ ಅದ್ರ ಬಗ್ಗೆ ಕ್ವೈರೀಸ್ ಇತ್ತು ಅಂತಂದರೆ ಇದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೋಡ್ಕೊಳ್ಳಿ. ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಎಷ್ಟು ಪೇಪರ್ ಇರುತ್ತೆ? 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಬಂದ್ಬಿಟ್ಟು ಸಾಮಾನ್ಯ ಪತ್ರಿಕೆ, ಇನ್ನೊಂದು ಬಂದ್ಬಿಟ್ಟು ನಿರ್ದಿಷ್ಟ ಪತ್ರಿಕೆ. ಎಷ್ಟು ಇರೋದಂದರೆ 200 ಮಾರ್ಕ್ಸ್, ಇದು ಕೂಡ 200 ಮಾರ್ಕ್ಸು. ಟೈಮಿಂಗ್ಸ್ ಬಂದ್ಬಿಟ್ಟು 2 ಅವರ್ ಕೊಟ್ಟಿದ್ದಾರೆ. ನೋಡಿ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ. ಪೇಪರ್ 1 ಜನರಲ್ ಪೇಪರು, ಪೇಪರ್ 2 ಬಂದ್ಬಿಟ್ಟು ಸ್ಪೆಸಿಫಿಕ್ ಪೇಪರು. ಪೇಪರ್ 1ಅಲ್ಲಿ ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್ ಬಗ್ಗೆ, ಜನರಲ್ ಸೈನ್ಸ್ ಬಗ್ಗೆ ಕೇಳ್ತಾರೆ. ಇನ್ನೊಂದು ಬಂದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಅದರ ಸ್ಪೆಸಿಫಿಕ್ ಪೇಪರ್ದು ನೋಡಿ ಸಿಲೆಬಸ್ಸು. ಇದರಲ್ಲಿ ಏನು ಅಂತಂದರೆ ಮ್ಯಾಥಮೆಟಿಕ್ಸ್ 70%, ಅಂದರೆ 100%ಅಲ್ಲಿ 70% ಅಷ್ಟು ಕ್ವಶನ್ಸು ಮ್ಯಾಥಮೆಟಿಕ್ಸಿಂದ ಬರುತ್ತೆ. ಇದರಲ್ಲಿ ಅರ್ಥಮೆಟಿಕ್ದು ನಂಬರ್ ಸಿಸ್ಟಮ್ ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ. ಸ್ಕ್ವಯರ್ಸ್ ಆ್ಯಂಡ್ ಸ್ಕ್ವೈರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್, ಸ್ಕ್ವೈರ್ ರೂಟ್ ಕಂಡುಹಿಡಿಯೋದು, ಕ್ಯೂಬ್ ರೂಟ್ ಕಂಡುಹಿಡಿಯೋದು, ಈ ಥರ ನೋಡ್ಕೊಳ್ಳಿ ಅದ್ರ ಬಗ್ಗೆ. ಮತ್ತು ಸೆಟ್ ಥಿಯರಿ, ನೆಕ್ಸ್ಟ್ ಬಂದು ಸೀಕ್ವೆನ್ಸು, ಅರ್ಥಮೆಟಿಕ್ ಪ್ರೋಗ್ರೆಷನು, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, AP, GP, HP ಅದ್ರ ಬಗ್ಗೆ. ನೆಕ್ಸ್ಟ್ ಮ್ಯಾಟ್ರಿಸಿಸ್ ಕೇಳ್ತಾರೆ. ನೆಕ್ಸ್ಟ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ HCF ಆ್ಯಂಡ್ LCM, ಆಲ್ಜಿಬ್ರಾ, ಅದು ಇಷ್ಟು ಅರ್ಥಮೆಟಿಕ್ ಆಯಿತು. ನೆಕ್ಸ್ಟ್ ಈಗ ಆಲ್ಜಿಬ್ರಾ, ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಬೇಸಿಕ್ಸ್, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, ಬೈನೋಮಿಯಲ್ಸು ಟ್ರೈನೋಮಿಯಲ್ಸ್ ಎಲ್ಲ ಬರುತ್ತಲ್ಲ ಅದನ್ನು. ಮತ್ತು ಇದು ಎಲ್ಲ ನೋಡಿ, ಇದೆಲ್ಲ ಫಾರ್ಮುಲಾಸು ನೋಡ್ಕೊಳ್ಳಿ. A+B² A-B², ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡೋದು, ಲೀನಿಯರ್ ಈಕ್ವೇಷನ್ ಬಗ್ಗೆನೂ ಕೊಟ್ಟಿದ್ದಾರೆ. ಕ್ವಾಡ್ರಾಟಿಕ್ ಈಕ್ವೇಷನ್ನು, ಅದರಲ್ಲಿ ಪ್ಯೂರ್ ಕ್ವಾಡ್ರಾಟಿಕ್ಕು ಸಾಲ್ವ್ ಮಾಡೋದು, ಗ್ರಾಫಿಕಲ್ ಮೆಥಡ್ ಕೂಡ ಸಾಲ್ವ್ ಮಾಡೋದು ನೋಡ್ಕೋಬೇಕು. ನೆಕ್ಸ್ಟ್ ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸು, ಫ್ಯಾಕ್ಟರೈಸೇಷನ್ನು, HCF ಆ್ಯಂಡ್ LCM ಆಫ್ ಬೈನೋಮಿಯಲ್ಸ್ ಆ್ಯಂಡ್ ಟ್ರೈನೋಮಿಯಲ್ಸ್ ಕೇಳಿದ್ದಾರೆ. ಕೋಆರ್ಡಿನೇಟ್ಸ್, ಪ್ಲೇನ್ ಜಿಯೋಮೆಟ್ರಿ, ಅಷ್ಟು ಆಲ್ಜಿಬ್ರಾದು. ನೆಕ್ಸ್ಟ್ ಜಿಯೋಮೆಟ್ರಿ ಸಿಲೆಬಸ್ಸು, ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್, ಥಿಯರಮ್ಸ್ ಕೇಳ್ತಾರೆ, ಪಾಲಿಗನ್ಸು, ನೆಕ್ಸ್ಟು ಟ್ರಯಾಂಗಲ್ಸ್ ಬಗ್ಗೆ, ಕಾನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಸ್, ನೆಕ್ಸ್ಟು ಕ್ವಾಡ್ರಿಲ್ಯಾಟ್ರಲ್ಸ್, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಥಿಯರಮ್ಸ್ ಆನ್ ಪ್ಯಾರಲೋಗ್ರಾಮ್ಸ್, ಮಿಡ್ ಪಾಯಿಂಟ್ ಥಿಯರಮ್ಮು, ಏರಿಯಾಸ್ ಬಗ್ಗೆ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್, ಸರ್ಫೇಸ್ ಏರಿಯಾಸ್, ವಾಲ್ಯೂಮ್ಸ್ ಆಫ್ ಸಾಲಿಡ್ಸ್, ಸರ್ಕಲ್ಸ್ ಬಗ್ಗೆ, ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್, ಇಷ್ಟು ಮ್ಯಾಥ್ಸ್ ಬಗ್ಗೆ. ನೆಕ್ಸ್ಟ್ ಈಗ ಫಿಸಿಕ್ಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಫಿಸಿಕ್ಸ್ ಎಷ್ಟು 20% ಕೇಳ್ತಾರೆ. ಮ್ಯಾಗ್ನೆಟಿಸಮ್ ಬಗ್ಗೆ, ನ್ಯಾಚುರಲ್ ಮ್ಯಾಗ್ನೆಟ್ಸು, ಆರ್ಟಿಫಿಷಿಯಲ್ ಮ್ಯಾಗ್ನೆಟು, ಅದ್ರಲ್ಲಿ ಬರುತ್ತಲ್ಲ ಬಾರ್ ಮ್ಯಾಗ್ನೆಟು, ಈ ಥರದ್ದೆಲ್ಲ ನೋಡ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ,
ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ, ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಗ್ಗೆ, ಫಿಸಿಕ್ಸಲ್ಲಿ ಯೂನಿಟ್ಸ್ ಎಲ್ಲ ನೋಡ್ಕೊಳ್ಳಿ ಎಲ್ಲದ್ರದ್ದು. ನೆಕ್ಸ್ಟು EMR ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಗ್ಗೆ, ಎಕ್ಸ್ರೇಸ್, ಗಾಮಾ ರೇಸ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್, ಲೇಸರ್ ಬಗ್ಗೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್, ಡೈನಮಿಕ್ಸ್ ಬಗ್ಗೆನೂ ಕೇಳ್ತಾರೆ. ಹೀಟ್, ನೆಕ್ಸ್ಟ್ ಲೈಟ್ ಬಗ್ಗೆ, ರಿಫ್ರಾಕ್ಷನು, ರಿಫ್ಲೆಕ್ಷನ್ನು, TIR ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಡಿಸ್ಪರ್ಷನ್ ಬಗ್ಗೆ, ರಿಫ್ರಾಕ್ಷನ್, ಯೂಸಸ್ ಆಫ್ ಲೆನ್ಸ್, ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸ್ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ನೋಡಿ, ಕ್ಯಾಮ್ರಾ, ಕಾಂಪೌಂಡ್, ಮೈಕ್ರೋಸ್ಕೋಪು, ಟೆಲಿಸ್ಕೋಪು, ಬೈನಾಕುಲರು, ರಾಮನ್ ಎಫೆಕ್ಟು, ಸೌಂಡು, ನೆಕ್ಸ್ಟ್ ಅಲ್ಟ್ರಾಸಾನಿಕ್ ಸೌಂಡು, ಅದರ ಯೂಸಸ್ ಏನು, ಮತ್ತು ಸೋನಾರ್, ಅಲ್ಟ್ರಾಸಾನಿಕ್ ಸ್ಕ್ಯಾನರ್ ಬಗ್ಗೆ, ಸೋನಾರ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ಮತ್ತು ಡಾಪ್ಲರ್ ಎಫೆಕ್ಟು, ಅಪ್ಲಿಕೇಶನ್ ಆಫ್ ಡಾಪ್ಲರ್ ಎಫೆಕ್ಟು. ನೆಕ್ಸ್ಟ್ ಗ್ರಾವಿಟೇಷನ್, ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್, ಇಂಪಾರ್ಟೆನ್ಸ್ ಆಫ್ ಲಾ ಆಫ್ ಗ್ರಾವಿಟೇಷನ್, ಅಷ್ಟು ಫಿಸಿಕ್ಸ್ ಬಗ್ಗೆ. ನೆಕ್ಸ್ಟ್ ಜಿಯೋಗ್ರಫಿ, ಅರ್ತ್ ಅಂದರೆ ಶೇಪ್ ಆಫ್ ದ ಅರ್ತು, ಅದರ ಆಕ್ಸಿಸು, ರೊಟೇಷನು, ರೆವಲ್ಯೂಷನು, ಮತ್ತು ಟೈಮ್ ಝೋನ್ಸು, ಇದ್ರ ಬಗ್ಗೆ ಎಲ್ಲ ನೋಡ್ಕೊಬೇಕು. ನೆಕ್ಸ್ಟ್ ಲಿಥೋಸ್ಪಿಯರ್, ರಾಕ್ಸು ಮತ್ತು ವೆದರಿಂಗ್ ಆಫ್ ರಾಕ್ಸು, ಲೇಯರ್ಸ್, ಅರ್ತ್ ಲೇಯರ್ಸ್ ಬಗ್ಗೆ, ಮತ್ತು ಅರ್ಥ್ಕ್ವೇಕ್ಸು, ವ್ಯಾಲ್ಕನೋಸ್, ಅರ್ತ್ ವೇವ್ಸ್ ಎಲ್ಲ ಬರುತ್ತಲ್ಲ, P ವೇವು, ಈ ಥರದ್ದೆಲ್ಲ ನೋಡ್ಕೊಳ್ಳಿ. ಮತ್ತು ಮ್ಯಾಪ್ಸ್, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಇದೆಲ್ಲ ನಿಮಗೆ NCERTಲೇ ಕವರ್ ಆಗುತ್ತೆ. ಸೊ ನೀವು NCERTನ ಕರೆಕ್ಟಾಗಿ ಓದ್ಕೊಂಡ್ರೆ ಅದರಲ್ಲಿ ಇರೋದೇ ಬರುತ್ತೆ ಆಲ್ಮೋಸ್ಟ್. ಇಷ್ಟು ಸಿಲೆಬಸ್ ಬಗ್ಗೆ. ನಿಮಗೆ ಇವತ್ತು ನಾನು ಮಾಡಿರೋ ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ಲ್ಯಾಂಡ್ ಸರ್ವೇರ್ಗೆ ಯಾರಾದರೂ ಪರ್ಟಿಕ್ಯುಲರ್ಗೆ ಪ್ರಿಪೇರ್ ಆಗ್ತಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಫ್ಯಾಮಿಲಿಲಿ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ. ಧನ್ಯವಾದಗಳು.